ಅಂದ್ರೆ ನಮಗ ಕೊಡ್ತಕ್ಕಂತ ಕರೆಂಟಿನಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡಿದ್ರ 1 ಎಕರೆಗೆ ನಾವು ಬೆಳಿತಕ್ಕಂತ ಬೆಳೆ ಎಷ್ಟು ನಮಗ್ ಫಸಲು ಕೊಡ್ತದ, ಅದರದ ರೇಟ್ ಏನದ, ಅದ್ರ ಪ್ರಕಾರ ನೀವ್ ಏನಾದ್ರೂ ದುಡ್ಡು ಕೊಡ್ತೀವಿ ಅಂದ್ರೆ ನೀವು ಕರೆಂಟ್ ಬೇಕಾಗಿಲ್ಲ ನಮಗ. ನೀವು ಅದಕ್ಕಾರ ಸಜ್ಜಾಗ್ರಿ, ಇಲ್ಲಂತಂದ್ರೆ ಕರೆಂಟ್ ಕೊಡ್ಲಕ್ ಸಜ್ಜಾಗ್ರಿ. ಯಾವ್ದು ಬೇಕು ಆಯ್ಕೆ ನೀವು ಮಾಡ್ಕೇರಿ. ಯಾಕಂದ್ರೆ ಸರ್ಕಾರಕ್ಕೆ ಕೂಡ ನಾವು ಒಂದು ಸಲಹೆ ಕೊಡ್ತೀವಿ. ಯಾಕಂದ್ರೆ ನಾವು ರೈತರು ಬಹಳ ಸಲಿಗೆ ಕೊಡ್ತೀವಿ ಸರ್ಕಾರಕ್ಕೆ. ಒಳ್ಳೆ ಮನುಷ್ಯನಂತೇಳಿ ಓಟ್ ಹಾಕಿ ಈತನ ಮುಖ್ಯಮಂತ್ರಿ ಮಾಡಿ ಸಚಿವನು ಮಾಡಿ ನಾವು ಕಳಿಸಿದ್ರ ಈ ಸಲಿಗೆನ ದುರುಪಯೋಗ ತಗೊಳಕತ್ತಾರ. ಇವತ್ತು ನಾವು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀವಿ. ಇವತ್ತು 7 ಜಿಲ್ಲೆ ಹಾವೇರಿ ಹಿಡ್ಕೊಂಡು ಬಿಜಾಪುರ, ಬೆಳಗಾವ್, ಗದಗ, ಧಾರವಾಡ, ಮತ್ತೆ ಯಾವ್ದ್ರಿ ಕಾರವಾರ, ಬಾಗಲಕೋಟೆ, ನಿಪ್ಪಾಣಿ ರಾಜವಾಡಲ್ಲಿ ಕುಂತಾನ. ಇಷ್ಟು ಜನ ಇವತ್ತು ಆ ಜಿಲ್ಲೆಯ ಶಾಸಕರು ಏನ್ ಮಾಡ್ಲಕತ್ತೀರಿ ಅಂತ ಕೇಳ್ತಾನ. ಇವನ್ 7 ಜಿಲ್ಲೆ ಶಾಸಕರು ಏನಾಗಿರಿ ಆಯ್ಕೆ ಆಗಿ ಇವತ್ತು ವಿಧಾನಸೌಧ ಕಳಿಸಿದ್ದು ಇಲ್ಲಿ ರೈತರನ್ನ ಹೋರಾಟಕ್ಕೆ ಬಿಟ್ಟು ನೀವು ಆ ಜಿಲ್ಲೆಯ ರೈತರ ಸಮಸ್ಯೆಗಳು ಕೇಳಲಿ ಅಂತ. ಮಜಾ ಮಾಡ್ಲಕ್ಕ ನೀವು ಬೆಂಗಳೂರು ಹೋಗೋದು ಬೇಕಾಗಿಲ್ಲ. ಮಜಾ ಮಾಡಂಗಿತ್ತಂದ್ರೆ ಗೋವಾಕ್ ಹೋಗ್ರಿ, ಅಲ್ಲೇ ನೀವು ಬೇಕಾದ್ರೆ ಏನಾದ್ರು ಮಾಡ್ಕರಿ, ರಾಜೀನಾಮೆ ಕೊಟ್ಟ ನೀವು ಗೋವಾಕರ ಹೋಗ್ರಿ, ಬೇಲಿಗೆರೆ ಹೋಗ್ರಿ, ಬಗಲಕ್ಕೆ ಸಮೀಪ ಆಗ್ತದೆ. ಅದಕ್ಕೆ ನಿಮಗೆ ಎಚ್ಚರಿಕೆ ನೀಡ್ತೀವಿ. ಇವತ್ತ 7 ಜಿಲ್ಲೆಯಿಂದ ಇರ್ತಕ್ಕಂಥ ಶಾಸಕರಿಗೆ, ಅಲ್ಲಿ ಇರ್ತಕ್ಕಂಥ ಸಚಿವರಾದವರಿಗೆ ಇವತ್ತು ಸಿದ್ದರಾಮಯ್ಯನವರಿಗೆ ಹೋಗಿ ಭೇಟಿ ಆಗ್ರಿ ನೀವು. ಸಿದ್ದರಾಮಯ್ಯ ಪಕ್ಕದ ರಾಜ್ಯ ಇರ್ತಕ್ಕಂಥ ತೆಲಂಗಾಣದೊಳಗ 24 ಗಂಟೆ ಕರೆಂಟ್ ಕೊಡಕತ್ತಾರಣ್ಣ. ನಿಮಗೆ ಯಾಕ ಗೊತ್ತಾಗಲ್ದ ಆಡಳಿತ ಮಾಡ್ಲಕ್ಕ? ಇವತ್ತು ಪಕ್ಕದ ರಾಜ್ಯ ತೆಲಂಗಾಣದೊಳಗ ಚಂದ್ರಶೇಖರ್ ರಾವ್ 24 ಗಂಟೆ ಕರೆಂಟ್ ಕೊಡ್ತಾರ. ಆ ಒಂದು 24 ಗಂಟೆ ಕರೆಂಟ್ ಅವ್ರು ಹೆಂಗ್ ಕೊಡ್ತಾರ? ನಿಮ್ಮ ಕೈಲಿ ಕೊಡ್ತಕ್ಕಂಥ 7 ಗಂಟೆ ಕರೆಂಟ್ ಕಿರುಕುಳದ ಕರೆಂಟ್ 2 ಗಂಟೆ 3 ಗಂಟೆ ಕೊಡ್ತೀರಿ. ಯಾಕೆ ನಿಮಗೆ ತಿಳಿವಲ್ತು? ಇವತ್ತು KJ ಜಾರ್ಜ್ ಪವರ್ ಮಿನಿಸ್ಟರ್, ಪವರ್ಲೆಸ್ ಅವರು, ಪವರ್ ಇಲ್ಲ ಅವ್ರ ಬಲ್ಲಿ. ಚಾರ್ಜ್ ಇಲ್ಲ ಅವ್ರದ್ದು ಬ್ಯಾಟ್ರಿ ಇದ್ದಂಗ ಅದು. ಚಾರ್ಜ್ ಇರ್ಲಾರ್ದು ಬ್ಯಾಟ್ರಿ ತಗೊಂಡು ನಾವೇನ್ ಮೇಡಮ್ ಕೈಲಾಗಲ್ಲ ಅಂತಂದ್ರ ನಿನಗೆ ಟ್ರೈನಿಂಗ್ ಬೇಕು, ತರಬೇತಿ ಬೇಕಂದ್ರೆ ತೆಲಂಗಾಣಕ್ಕೆ ಹೋಗು, ಅಲ್ಲಿ ವಿದ್ಯುತ್ 24 ಗಂಟೆ ಹೆಂಗ್ ಕೊಡ್ತಾರ ಅಂತೇಳಿ ತಿಳ್ಕೊಂಬಾರಪ್ಪ ಅಣ್ಣ. ಇಲ್ಲ ರೈತರ ಬೆಳೆ ನಾಶ ಆಗ್ಲಕತ್ತದ, ರೈತರ ಸಾಲಕ್ಕೆ ಗುರಿ ಆಗ್ಲಕತ್ತಾರ. ನೀವೇನು ಕಿಸಿಬೇಕಂತೀರಿ ಅದನ್ನ ಅಲ್ಲಿ ಹೋಗಿ ಕಿಸಿಬೇಕು. ಅದು ಬಿಟ್ಟು ಗೀಸಿಂದ ರೈತರಿಗೆ ಏನದ ಕರೆಂಟ್ ಕೊಡ್ಲಾರ್ದೆ ಇವತ್ತು ನೀವೇನು ಮಾಡ್ತಕ್ಕಂಥದ್ದು ಸಂಪೂರ್ಣ ಇದು ಅನ್ಯಾಯ. ನೀವು ಸೇರಿಗಿಸಿಂದ ಇವತ್ತು ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಇದರ ಬಗ್ಗೆ ಆಲೋಚನೆ ಮಾಡ್ರಿ. ನಿಮಗ ಖಡಕ್ ಆಗಿ ಎಚ್ಚರ ಕೊಡ್ತೀವಿ. ಎಚ್ಚರಿಕೆ ಇದು. ಇನ್ ಮೇಲೆ ನಿಮಗ ಮನವಿ ಮಾಡಲು ಹೋಯ್ತು, ಸಾಹೇಬ್ ಅನ್ನೋದು ಹೋಯ್ತು. ಇನ್ಮೇಲೆ ನೀವು ನಮ್ಮ ಸೇವಕರು, ನಮ್ಮ ಜೀತದಾಳಗಳು, ಅದನ್ನು ಮಾತ್ರ ನೀವು ಮರಿಬೇಡ್ರಿ. ನಾವು ತುಂಬಿರ್ತಕ್ಕಂಥ ತೆರಿಗೆಯಲ್ಲಿ ಬದುಕ್ತಕ್ಕಂಥವ್ರು ನೀವು. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು ಅಂತಕ್ಕಂಥ ತಾವು ಮರಿಬಾರ್ದು. ಇವತ್ತು ನಮ್ಮ ಎಲ್ಲಾ ರೈತರು ಇವತ್ತು ಒಗ್ಗಟ್ಟಾಗಿ ಅಂತಂದ್ರೆ ಹುಡುಗಾಟಿಗೆ ಅಂತ ತಿಳ್ಕೊಬೇಡ್ರಿ ನೀವು. ಇವತ್ತು ಯಾದಗಿರಿ ಜಿಲ್ಲೆಯಿಂದ ಬಂದಿವಿ, ಗುಲ್ಬರ್ಗ ಜಿಲ್ಲೆಯಿಂದ ಮಹೇಶ್ ಪಾಟೀಲ್ ಆಲೂರು ಅವರು ಬಂದಾರ. ಇವತ್ತು ಬೀದರ್ನಿಂದ ಕೂಡ ಬರ್ತಾರ. ಮೂಲೆಯಿಂದ ಇವತ್ತು ಬಂದು ಇವತ್ತೇನು 7 ಜಿಲ್ಲೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಕೂಡ ಇವತ್ತೇನು ನಮ್ಮ ಅಧ್ಯಕ್ಷರೇ ನಿರ್ಣಯ ತಗೊಂಡ್ರೆ 12 ಗಂಟೆಗಳ ಕಾಲ ಇದನ್ನ ಸರ್ಕಾರದೊಳಗೆ ತರಾತುರಿಯಲ್ಲಿ ಒಂದು ಸಭೆಯನ್ನು ಕರೀರಿ. ಎಲ್ಲರಿಗೆ ಕರೆದಗಿಸಿಂದ 12 ಗಂಟೆ ಕರೆಂಟ್ ಜಾರಿಗೆ ತರ್ತಕ್ಕಂಥ ಕೆಲಸಕ್ಕೆ ಎಲ್ಲ ಇಡೀ ರಾಜ್ಯದ ಎಲ್ಲ ಶಾಸಕರು ಮತ್ತು ಸಚಿವರು ಮಾಡ್ತಕ್ಕಂಥ ಕೆಲಸ ಮೊದಲು ಈ ಕೆಲಸ ಮಾಡ್ಬೇಕು ನೀವು. ಅದನ್ನು ಬಿಟ್ಟು ಏನಾದರೂ ನೀವು 12 ಗಂಟೆ ಕರೆಂಟ್ ವ್ಯವಸ್ಥೆ ಮಾಡದೇ ಹೋದ್ರೆ ಮನೆಗೆ ಒಬ್ಬೊಬ್ಬ ರೈತ ಬಾರ್ಕಾಲ್ ತಗೊಂಡು ಬಂದು ನಿಮಗೆ ವಿಧಾನಸೌಧದಿಂದ ಹೊರಗಡೆನೆ ನಾವು ಒಳಗೆ ನುಗ್ಗಿ ನಿಮಗೆ ಹೊರಗೆ ಓಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದ. ಆದ್ರೆ ನಿಮಗೆ ತಿಳುವಳಿಕೆ ಹೇಳಕತ್ತೀವಿ. ತಿಳಿದು ಬದುಕದ ನಮ್ಗೆ ಗೊತ್ತದ, ತುಳಿದು ಬದುಕದನ್ನು ನಮ್ಗೆ ಗೊತ್ತದ. ಯಾಕಂತವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಸರ್ಕಾರ ಇವತ್ತು ಏನೇ ಸಮಸ್ಯೆಗಳು, ಇವತ್ತು ಒಂದು ಮಳೆ ಬಂದರೆ ಇನ್ಸುಲೇಟರ್ಗಳು ಇವತ್ತು ಸತ್ತನಾಶ. 6 ಗಂಟೆ ಕರೆಂಟ್ ಹೋಯ್ತು, 1 ಗಂಟೆ ಬಂತು. 1 ಗಂಟೆ ಕರೆಂಟ್ ಮೇಲೆ ಅವತ್ತಿನ ದಿನ ಮುಗಿದು ಹೋಗ್ತದ. ಅದಾಗಬಾರ್ದು. ಉಳಿದಿರ್ತಕ್ಕಂಥ 6 ಗಂಟೆ ಕರೆಂಟ್ ಅನ್ನ ಅವತ್ತ 6 ಗಂಟೆ ನೀವು ಸತತವಾಗಿ ಕೊಡ್ತಕ್ಕಂಥ ಮರುದಿನದ 7 ತಾಸು ಕರೆಂಟ್ ಮತ್ತು 6 ತಾಸು ಕರೆಂಟ್
13 ತಾಸು ಕರೆಂಟ್ ನಿರಂತರವಾಗಿ ರೈತರು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಬರಬೇಕು. ಇವತ್ತು TC ಹೋದ ತಕ್ಷಣ 24 ಗಂಟೆದೊಳಗೆ ತಂದು ಕುಂದರ್ಸ್ಬೇಕು. ಇನ್ಮೇಲೆ ನಾವ್ ಹೆಂಗದ, ನಾವು ಎಮ್ಮಿನ ಕಾಯ್ದು ಬಂದಿವಿ. ಎಮ್ಮೆ ಕಾಯಾಗ ಏನ್ ಮಾಡ್ತಿದ್ವಿ, ಹಿಂದಿನ ಎಮ್ಮಿಗೆ ಹೊಡಿತಿದ್ವಿ. ಇನ್ನು ಮುಂದೆ ಹಂಗಲ್ಲ. ಹಿಂದಿನ ಎಮ್ಮೆ ಹೊಡೆದ್ರೆ ಏನಾಗ್ತದ, ಮುಂದಿನ ಎಮ್ಮೆಗಳು ಹೋಗಂಗಿಲ್ಲ. ಅಂದ್ರ ದೊಡ್ಡ ದೊಡ್ಡ ಅಧಿಕಾರಿಗಳು ಮುಂದಿರ್ತಾರ. ಅಂತ ಎಮ್ಮೆಗಳಿಗೆ ನಾವೇನ್ ಮಾಡ್ತೀವಿ, ಮುಂದೆ ಬಂದವ ಏನ್ ಮಾಡ್ತೀವಿ, ಬಡಿಗೆ ತಗೊಂಡು ಹೊಡಿತಕ್ಕಂತ ಕೆಲಸ ನಾವು ಮಾಡ್ಬೇಕಾಗ್ತದ. ಹುಷಾರ್. ಇವತ್ತು ರೈತರಿಗೆ ನಾವು ಇವತ್ತು ಎಚ್ಚರಿಕೆ ನೀಡಕತ್ತೀವಿ. ಅದಕ್ಕೆ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಒತ್ತಾಯ, ನಮಗೇನು ಸಮಸ್ಯೆಗಳು ಅದನ್ನ ಸರಿಪಡಿಸಿಗಿಸಿಂದ ಇವತ್ತು ರೈತರ ಒಂದು ಬಾಳಲ್ಲಿ ಬೆಳಕಾಗ್ತಕ್ಕಂತ ಒಂದು ಕೆಲಸಕ್ಕೆ ತಾವೆಲ್ಲರೂ ಕೂಡ ಮುಂದಾಗಬೇಕು. ಇವತ್ತ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪಣ್ಣವರು, ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು, ಮತ್ತೊಬ್ಬ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಮುಗಳೇಳಿ ಅಣ್ಣವರು, ಎನ್ ನಾಯಕರು, ರಾಹುಲ್ ಅಣ್ಣವರು, ಮಾಲ್ತೇಶ್ ಅಣ್ಣ ಪೂಜಾರಿ ಅವರು ಹಾವೇರಿಯಿಂದ ಬಂದಾರ. ಇನ್ನಿತರ ನಮ್ಮ ವೀರಯ್ಯ ಸ್ವಾಮಿ ಅವರು, ಮತ್ತೆ ಇನ್ನಿತರ ಗದಗ ಜಿಲ್ಲೆ ಎಲ್ಲಾ ಜಿಲ್ಲಾಧ್ಯಕ್ಷರಿಗೆ ತಮ್ಮೆಲ್ಲರಿಗೆ ನಾನು ವಂದಿಸ್ತೀನಿ. ನಾವು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಏನಾದ್ರೂ ಇಲ್ಲಿಗೆ ನಮ್ಮ ಕೆಲಸ ಆಗ್ತದಂತ 100% ಭರವಸೆ ಅದ. ಒಂದ್ ವೇಳೆ ಏನಾದ್ರೂ ಆಗಿಲ್ಲ ಅಂತಂದ್ರೆ ಇನ್ನೊಂದಿಷ್ಟು ಅಕ್ಕಿ ತರಿಸ್ತಕ್ಕಂಥ ವ್ಯವಸ್ಥೆ, ಇನ್ನೊಂದಿಷ್ಟು ಜನ ನಮ್ಮ ರೈತರಿಗೆ ಕರೆ ಕೊಡ್ತಕ್ಕಂಥ ವ್ಯವಸ್ಥೆ. ನೀವ್ ಹೆಂಗ್ ಒಬ್ಬೊಬ್ರು ಪೊಲೀಸ್ ಗಾಡಿಗಳನ್ನು ಒಳಗೆ ತರಿಸ್ಕೊಂತೀರಿ, ನಮಗೂ ಗೊತ್ತದ ರೈತನ ಕರೆಸಿಗೋದು. ನಾವಿದು ಯಾವ್ದಕ್ಕೆ ಏನು ತಲೆ ಕೆಡಿಸಿಗಿಲ್ಲ. 100% ನಮ್ಮ ರೈತರ ಸಮಸ್ಯೆಗಳ ಬಗೆಹರಿಸ್ಬೇಕಂತ ಹೇಳಿ ಎಲ್ಲರೂ ನಾನು ವಂದಿಸಿಗಿಸಿ ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ ನಮಸ್ಕಾರ.